ಒಂದು ಸಾರಿ ಒಂದು ಊರಿನಲ್ಲಿ ಒಂದು ದೊಡ್ಡ ಸರ್ಕಸ್ ಬಂತು. ಆ ಸರ್ಕಸ್ನಲ್ಲಿ 10 ಆನೆಗಳು 10 ಹುಲಿಗಳಿದ್ವು. ಆ ಹುಲಿಗಳ ಆಟ ಮತ್ತು ಆನೆಗಳ ಚೆಲ್ಲಾಟವನ್ನು ನೋಡೋದಕ್ಕೆ ಅಂತಲೇ ಸುತ್ತಮುತ್ತಲ ಊರಿನ ಜನ ಬಂದು ಮುಗಿ ಬೀಳ್ತಾ ಇದ್ದರು. ಹೀಗಿರೋತ್ತಿಗೆ ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ಒಂದು ಸರಿ ಏನಾಯಿತು, ಇದ್ದಕ್ಕಿದ್ದಾಗೆ ಸರ್ಕಾರ ಒಂದು ಕಾನೂನು ತಂತು. ಸರ್ಕಸ್ನಲ್ಲಿ ಪ್ರಾಣಿಗಳ ಹಿಂಸೆ ಆಗ್ತಾ ಇದೆ, ಹಾಗಾಗಿ ಸರ್ಕಸ್ನಲ್ಲಿ ಪ್ರಾಣಿಗಳ ಬಳಕೆ ಮಾಡೋದನ್ನು ನಿಲ್ಲಿಸಬೇಕು ಅಂತೇಳಿ ಕಟ್ಟಾಜ್ಞೆ ಹೊರಡಿಸ್ಬಿಡ್ತು. ಇದರಿಂದ ಸರ್ಕಸ್ನ ಮಾಲೀಕನಿಗೆ ತುಂಬ ತಲೆಬಿಸಿ ಆಗಿಬಿಡುತ್ತೆ. ಅವನ ಸರ್ಕಸ್ಸಿಗೆ ಜನ ಬರ್ತಾ ಇದ್ದಿದ್ದೆ ಆ ಪ್ರಾಣಿಗಳನ್ನ ನೋಡೋದಕ್ಕೆ. ಸ್ವಲ್ಪ ದಿನಗಳ ಕಾಲ ಹೀಗೆ ಪ್ರಾಣಿಗಳಿಲ್ಲದೆ ನಡೀತು. ಪ್ರಾಣಿಗಳಿಗೆ ದಿನ ಆಹಾರನ ಕೊಡ್ತಾ ಇದ್ದ. ಪಂಜರಗಳಲ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಹುಲಿಗಳಿಗೆ ಕ್ವಿಂಟಲ್ಗಟ್ಟಲೆ ಮಾಂಸ, ಆನೆಗಳಿಗೆ ಲೋಡ್ಗಟ್ಟಲೆ ಆಹಾರ ಕೊಡ್ತಾ ಇದ್ದ. ದಿನಕ್ಕೆ ಸಾವಿರಾರು ರೂಪಾಯಿ ಖರ್ಚಾಗ್ತಾಯಿತ್ತು. ಹೀಗೆ ಸುಮ್ಮನೆ ಹಣ ಪೋಲಾಗ್ತಾ ಇದ್ದರೆ ಕಷ್ಟ ಅಂಥೇಳಿ ಆ ಸರ್ಕಸ್ನ ಮಾಲೀಕ ಏನು ಮಾಡ್ತಾನೆ, ಪ್ರಾಣಿಗಳನ್ನ ಕಾಡಿಗೆ ಬಿಡ್ತೀನಿ ಅಂಥೇಳಿ ನಿರ್ಧಾರ ಮಾಡ್ತಾನೆ. ಒಂದು ದಿನ ತೊಗೊಂಡೋಗ್ಬಿಟ್ಟು ಆನೆಗಳನ್ನು ಮತ್ತು ಹುಲಿಗಳನ್ನ ಕಾಡಿಗೆ ಬಿಡ್ತಾನೆ. ಹೇಳಿ ಕೇಳಿ ಈ ಹುಲಿಗಳು ಮತ್ತು ಆನೆಗಳು ಸರ್ಕಸ್ನಲ್ಲಿದ್ದವು. ಆಹಾರ ಎಲ್ಲ ಅವರ ಬಾಗಿಲಿಗೆ ಬಂದು ಬೀಳ್ತಾ ಇತ್ತು. ಅವುಗಳನ್ನ ಬಂದ ಆಹಾರನ ತಿಂದು ಬಿಟ್ಟರೆ ಅವುಗಳಿಗೆ ಶಿಕಾರಿ ಮಾಡಿ ಅಥವಾ ಆಹಾರನ ಸಂಪಾದನೆ ಮಾಡಿ ಗೊತ್ತಿರಲಿಲ್ಲ. ಹೀಗಿದ್ದಾಗ ಅವು ಕಾಡಿನಲ್ಲಿ ಭಾಳ ಕಷ್ಟ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿತ್ತು. ಆನೆಗಳು, ಹುಲಿಗಳು ಶಕ್ತಿಶಾಲಿಯಾಗಿದ್ವು, ಆದರೆ ಅವಕ್ಕೆ ಆಹಾರವನ್ನು ಹೇಗೆ ಗಳಿಸಬೇಕು, ಹೇಗೆ ಶಿಕಾರಿ ಮಾಡಬೇಕು ಅನ್ನೋವಂಥ ಒಂದು ಜ್ಞಾನ ಇರಲಿಲ್ಲ, ಆ ಕೌಶಲ್ಯ ಇರಲಿಲ್ಲ. ಹಾಗಾಗಿ ಉಪವಾಸ ಬೀಳಬೇಕಾದಂಥ ಪರಿಸ್ಥಿತಿ ಬಂತು. ಹುಲಿಗಳು ಆಹಾರ ಇಲ್ಲದೆ ನಿತ್ರಾಣ ಆಗೋದಕ್ಕೆ ಪ್ರಾರಂಭ ಆಯಿತು. ಎಲ್ಲ ಒಂದಿನ ಉಪವಾಸ ಬಿದ್ದು ಅಲ್ಲಲ್ಲೇ ಬೀಳ್ತಾ ಇದ್ವು. ಇವುಗಳನ್ನ ಒಂದು ತೋಳಗಳ ಗುಂಪು ಗಮನಿಸ್ತಾ ಇದ್ವು. ಇವುಗಳು ನಿತ್ರಾಣವಾಗಿ ಬಿದ್ದಾಗ ಒಂದಿನ ಏನಾಯಿತು, ಇಡೀ ತೋಳಗಳ ಗುಂಪು ಹುಲಿಗಳ ಮೇಲೆ ಆಕ್ರಮಣ ಮಾಡಿಬಿಟ್ಟು ಆ ಹುಲಿಗಳನ್ನ ತಿಂದಾಕ್ಬಿಟ್ಟು. ಯಾವ ಹುಲಿಗಳು ನೋಡಿಬಿಟ್ಟು ತೋಳಗಳು ಓಡೋಗ್ತಾ ಇತ್ತೋ ಅಂಥ ಹುಲಿಗಳನ್ನ ಈ ತೋಳಗಳು ಈಗ ಅವಾಗ ಹಿಡಿದಂಥ ಪರಿಸ್ಥಿತಿಯನ್ನು ಲಾಭ ಪಡ್ಕೊಂಡ್ಬಿಟ್ಟು ಅವುಗಳನ್ನ ತಿಂದು ಮುಗಿಸ್ಬಿಟ್ವು. ಇದು ಬರೀ ಸರ್ಕಸ್ನ ಪ್ರಾಣಿಗಳ ಕತೆ ಅಲ್ಲ, ನಮ್ಮ ಮನೆಗಳಲ್ಲೂ ಕೂಡ ಅನೇಕ ಮನೆಗಳಲ್ಲಿ ನಡೆಯುವಂಥ ಕತೆ. ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳನ್ನ ಕೂಡ ನಾವು ಹೀಗೆ ಸರ್ಕಸ್ನ ಪ್ರಾಣಿಗಳ ಹಾಗೆ ಮಾಡಿಬಿಟ್ಟಿದ್ದೀವಿ. ಅವರಿಗೆ ನಮಗೆ ಪಟ್ಟಂಥ ಕಷ್ಟ ಸಾಕು, ನಾವು ಆ ಮಕ್ಕಳು ಕಷ್ಟ ಪಡಬಾರ್ದು ಅನ್ನೋ ಕಾರಣಕ್ಕಾಗಿ ಅವರಿಗೆ ಕೇಳಿದ್ದನ್ನೆಲ್ಲ ಕೊಟ್ಟು ಅವರನ್ನು ನಾವು ಹೀಗೆ ಸರ್ಕಸ್ನ ಹುಲಿಗಳಾಗೆ ಮಾಡ್ತಾ ಇದ್ದೀವಿ. ಸೌಲಭ್ಯಗಳನ್ನ ಕೊಡೋದು ತಪ್ಪಲ್ಲ, ಆದರೆ ಆ ಸೌಲಭ್ಯಗಳನ್ನ ಕೊಡೋದ್ರ ಜೊತೆಗೆ ಆ ಸೌಲಭ್ಯಗಳನ್ನ ಗಳಿಸೋದು ಹೇಗೆ ಅನ್ನೋ ಸಾಮರ್ಥ್ಯವನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇಲ್ಲದೇ ಇದ್ದರೆ ನಮ್ಮ ಮಕ್ಕಳು ಜೀವನದ ಕಾಡಿನಲ್ಲಿ ಪ್ರವೇಶ ಮಾಡಿದಾಗ ಸ್ಪರ್ಧೆಗಳು, ಸವಾಲುಗಳು, ವೈಫಲ್ಯಗಳು ಇಂಥ ಸಮಸ್ಯೆಗಳನ್ನ ಎದುರಿಸಲಿಕ್ಕಾಗ್ದೇ ಸೋತು ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಅವರು ಹುಲಿಯಷ್ಟೇ ಗಟ್ಟಿಮುಟ್ಟಾಗಿ ಬಲಿಷ್ಠವಾಗಿರ್ಬೋದು, ಆದರೆ ಅವರು ಮಾನಸಿಕವಾಗಿ ದುರ್ಬಲರಾಗಿರ್ತಾರೆ. ಸವಾಲುಗಳನ್ನ ಎದುರಿಸೋದಕ್ಕೆ ಅವರಿಗೆ ಗೊತ್ತಿರೋದಿಲ್ಲ, ಆ ಕೌಶಲ್ಯಗಳಿರೋದಿಲ್ಲ. ಸರ್ಕಸ್ನ ಪ್ರಾಣಿಗಳ ಹಾಗೆ ಆಗಿರ್ತಾರೆ. ಯಾವಾಗ ನಮ್ಮ ಮಕ್ಕಳು ಎಲ್ಲವನ್ನು ಎದುರಿಸುವ ಸಾಮರ್ಥ್ಯವನ್ನು ಪಡೆದುಕೊಳ್ತಾರೋ ಆವಾಗ ಅವರು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಯಾವುದೇ ಸಮಸ್ಯೆಗಳನ್ನು ಕೂಡ ಎದುರಿಸಿ ಬದುಕುವಂಥ ಮತ್ತು ವಿಜಯಶಾಲಿಗಳಾಗುವ ಛಾತಿಯನ್ನು ಹೊಂದುತ್ತಾರೆ. ನಮ್ಮ ಮಕ್ಕಳಿಗೆ ನಾವು ಎಲ್ಲವನ್ನು ಕೊಡೋದಕ್ಕಿಂತ ಎಲ್ಲವನ್ನು ಗಳಿಸುವ ಮತ್ತು ಎಲ್ಲವನ್ನು ಎದುರಿಸುವ ಸಾಮರ್ಥ್ಯವನ್ನು ಕೊಡೋಣ. ನಮಸ್ಕಾರ.